ಹೇಮಾವತಿ ಜಲಾಶಯ ಸಮೀಪ ಪ್ರವಾಸಿಗರು ಸಂಭ್ರಮ ಮನೆ ಮಾಡಿದೆ. ಕಾರಣ 2 ವರ್ಷಗಳ ಬಳಿಕ ಜಲಾಶಯ ತುಂಬಿ ಹರಿತಾ ಇರೋ ಪರಿಣಾಮ ಅದನ್ನ ನೋಡಬೇಕು ಅಂತ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಹಾಸನ ಸಕಲೇಶಪುರ ಭಾಗದಲ್ಲಿ ಮಳೆ ಯಥೇಚ್ಛವಾಗಿ ಆಗ್ತಾ ಇದೆ. ಈಗಾಗಲೇ 22,532 ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಟ್ಟಿದ್ದಾರೆ ಜಲಾಶಯದಿಂದ. ಇದನ್ನ ಕಣ್ತುಂಬಿಕೊಳ್ಳಿಕ್ಕೆ ಅಲ್ಲಿ ಪ್ರವಾಸಿಗರ ದಂಡು ನೋಡ್ತಾ ಇದ್ರಿ. ಈ ದೃಶ್ಯದಲ್ಲಿ ಫೋಟೋ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ಹೇಮಾವತಿ ಜಲಾಶಯ 2 ವರ್ಷಗಳ ಹಿಂದೆ ಮಳೆ ಇಲ್ಲದ ಪರಿಣಾಮವಾಗಿ ನೀರೇ ಇಲ್ದಂಗಾಗಿತ್ತು. ಸೊ ಈಗ ಮೈದುಂಬಿ ಹರಿತಾ ಇರುವಂತಹ ದೃಶ್ಯ, ಆ ಒಂದು ದೃಶ್ಯವನ್ನು ನೋಡೋದಕ್ಕಾಗಿಯೇ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ಸೊ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರಿ ಹೇಮಾವತಿ ಜಲಾಶಯ ಯಾವ ರೀತಿಯಾಗಿ ತುಂಬಿ ಹರಿತಾ ಇದೆ ಅಂತ. ಒಟ್ಟು 22,532 ಕ್ಯೂಸೆಕ್ ನೀರನ್ನು ಹೊರಕ್ಕೆ ಬಿಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರ್ನಿಂದ. ಶಶಿ, ಆಕ್ಚುಲಿ 2 ವರ್ಷಗಳ ಹಿಂದೆ ಈ ರೀತಿಯ ದೃಶ್ಯ ಕಾಣಸಿಗ್ತಾ ಇರಲಿಲ್ಲ. ಇನ್ ಕೇಸ್ ಯಾರಾದರೂ ಬಂದರೂ ಕೂಡ ಅಲ್ಲಿ ನೀರಿಲ್ಲದೆ ಬರದಾಗಿರುವಂತಹ ದೃಶ್ಯವನ್ನ ನೋಡಿ ವಾಪಸ್ ಹೋಗ್ತಾ ಇದ್ರು ಸಪ್ಪೆ ಮೊರೆಯಲ್ಲಿ. ಈಗ ಹೇಗಿದೆ ಅಲ್ಲಿ ಪ್ರವಾಸಿಗರ ಸಂಭ್ರಮ? ದಿವ್ಯ ಜೊತೆ ಹಾಸನದಲ್ಲಿ ಕಳೆದ 1 ವಾರದಿಂದ ಧಾರಾಕಾರವಾಗಿ ಸುಳಿದಂತಹ ಮಳೆಗೆ ಜಿಲ್ಲೆಯ ಜೀವನದಿ ಹೇಮಾವತಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಇದು ಗೊರೂರಿನಲ್ಲಿರ್ತಕ್ಕಂತಹ ಹೇಮಾವತಿ ಜಲಾಶಯ 37.103 ಸಾಮರ್ಥ್ಯದ ನೀರಿನ ಸಂಗ್ರಹವನ್ನು ಇದು ಹೊಂದಿದ್ದು ಈಗ ಸದ್ಯ 36 TMC ನೀರು ಸಂಗ್ರಹವಾಗಿದೆ. 2,922 ಅಡಿಗಳಷ್ಟು ಇರ್ತಕ್ಕಂತಹ ಹೇಮಾವತಿ ಜಲಾಶಯದಲ್ಲಿ ಸದ್ಯ 2,921 ಅಡಿಗಳಷ್ಟು ನೀರು ಸಂಗ್ರಹವಾಗಿದೆ. ಹೇಮಾವತಿ ಜಲಾಶಯಕ್ಕೆ 23,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಆದ್ರಿಂದ 6 ಕ್ರಸ್ಟ್ ಗೇಟ್ಗಳ ಮೂಲಕ 22,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಿದೆ. ಕಳೆದ 2 ವರ್ಷಗಳಿಂದ ಬರಗಾಲದಿಂದಾಗಿ ಹೇಮಾವತಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಅಲ್ಲದೆ ತೀವ್ರ ಬರಗಾಲ ಎದುರಾಗಿದ್ದರಿಂದ ಹೇಮಾವತಿ ಜಲಾಶಯ ಪೂರ್ತಿ ಖಾಲಿಯಾಗಿತ್ತು. ಆದರೆ ಈ ಬಾರಿ ಜುಲೈ ತಿಂಗಳಿನಲ್ಲೇ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹಾಗಾಗಿಯೇ ಏನು ಒಳಹರಿವು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇರೋದ್ರಿಂದ 6 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗ್ತದೆ. ಈ ಧುಮ್ಮಿಕ್ತಕ್ಕಂತಹ ನೀರನ್ನು ನೋಡಲು 100 ಪ್ರವಾಸಿಗರು ಆಗಮಿಸ್ತಾ ಇರ್ತಕ್ಕಂಥದ್ದು. ಗೊರೆನಲ್ಲಿರ್ತಕ್ಕಂಥ ಹೇಮಾವತಿ ಜಲಾಶಯದ ಏನು ಕ್ರಸ್ಟ್ ಗೇಟ್ಗಳಿದೆ ಅದರ ಮುಂಭಾಗ ನಿಂತು ಆ ಚಿಮ್ತಕ್ಕಂಥ ನೀರಿನಲ್ಲಿ ನೆನೆದು ಸಖತ್ ಎಂಜಾಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೂ ಸಹ ಹಾಸನ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಹಾಗಾಗಿ ಹಾಸನ ಹಾಗೂ ಏನು ಚಿಕ್ಕಮಗಳೂರು ಭಾಗದಲ್ಲೂ ಸಹ ಹೆಚ್ಚಿನ ಮಳೆ ಆಗ್ತಿರೋದ್ರಿಂದ ಹೇಮಾವತಿ ಜಲಾಶಯಕ್ಕೆ ಮತ್ತಷ್ಟು ಒಳಹರಿವಿನಲ್ಲಿ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಮತ್ತಷ್ಟು ಪ್ರಮಾಣದ ನೀರನ್ನು ಈಗ ಕ್ರಸ್ಟ್ ಗೇಟ್ಗಳ ಮೂಲಕ ಅಧಿಕಾರಿಗಳು ಬಿಡುವಂಥ ಒಂದು ಸೂಚನೆಯನ್ನು ನೀಡಿದ್ದಾರೆ. ಆದರೆ ಈ ಬಾರಿ ಏನು ಮಳೆಗಾಲ ಆರಂಭ ಏನಾಯಿತು ಅದಾದ ಬಳಿಕ ಕೇವಲ 1 ವಾರದಲ್ಲಿ ಸುರಿದಂತಹ ಮಳೆಯಿಂದಾಗಿ ಹೇಮಾವತಿ ಜಲಾಶಯ ಭರ್ತಿಯಾಗಿದೆ. ಹಾಗಾಗಿ ಜಿಲ್ಲೆಯ ಜನರಿರ್ಬೋದು, ರೈತರಿರ್ಬೋದು, ಹಾಗೆ ಅಕ್ಕಪಕ್ಕದ ಜಿಲ್ಲೆಗಳಾದಂತಹ ತುಮಕೂರು, ಮಂಡ್ಯ, ಮೈಸೂರು ಭಾಗದ ರೈತರಿಗೂ ಸಹ ಈ ಸಲ ಸಂತಸವನ್ನು ಉಂಟು ಮಾಡಿದೆ. ಈಗಾಗಲೇ ನಾಲೆಗಳಿಗೂ ಸಹ ಕೆರೆಕಟ್ಟೆಗಳನ್ನು ತುಂಬಿಸಿಕೊಳ್ಳಲಿಕ್ಕೆ ನೀರನ್ನು ಸಹ ಬಿಡಲಾಗಿದೆ. ಮತ್ತಷ್ಟು ಮಳೆ ಬರುವ ಸಾಧ್ಯತೆ ಇದೆ. ಇನ್ನಷ್ಟು ಹೇಮಾವತಿ ಜಲಾಶಯಕ್ಕೆ ನೀರು ಹರಿದು ಬರುವಂಥ ಒಂದು ಸಾಧ್ಯತೆ ಇರೋದ್ರಿಂದ ಕ್ರಸ್ಟ್ ಗೇಟ್ಗಳ ಮೂಲಕ ಅಷ್ಟೇ ಪ್ರಮಾಣದ ನೀರನ್ನು ಈಗ ಹೊರಬಿಡ್ತಾ ಇರ್ತಕ್ಕಂಥದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ.